ಏನು ಮಾಡೋದೀಗ? ಮಲ್ಲಿನ ಮೀಡಿಯೇಟರ್ ಆಗಿ ಬಳಸ್ಕೊಂಡು ಹೇಗಾದ್ರೂ ಮಾಡಿ ಭೂಮಿಕಾರನ್ನ ರೀಚ್ ಮಾಡೋಣ, ಸಂಧಾನ ಮಾಡ್ಕೊಳ್ಳೋಣ ಅಂತಿದ್ರೆ ಆ ಮಲ್ಲಿ ನಾನು ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಗೊತ್ತಿದ್ದು ಏನೂ ಹೇಳೋಕ್ಕಾಗಲ್ಲ. ಐ ಆಮ್ ಸಾರಿ ಅಂದ್ಬಿಟ್ಲಲ್ಲ. ಭೂಮಿಕಾ ಯಾವ ರೀಸನ್ಗೆ ಈ ಥರ ಮಾಡಿದ್ರು ಅಂತ ಗೊತ್ತಾದ್ರೆ ಏನಾದರೂ ಮಾಡ್ಬೋದಾಗಿತ್ತು. ಯಾವುದೇ ಅವಕಾಶ ಇಲ್ಲ, ಎಲ್ಲ ಡೋರು ಕ್ಲೋಸ್ ಆಗ್ಬಿಟ್ಟಿದೆ. ಪಾಪ ಕಣಲ್ಲಿ ಮಲ್ಲಿ ತರ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಇಕ್ಕಟ್ಟಿಗಿಂತ ದೊಡ್ಡ ಬಿಕ್ಕಟ್ಟು ಇನ್ನೊಂದಿಲ್ಲ ಕಣ. ಅದು ಈ ಕಡೆನೂ ಜಗ್ಗುತ್ತೆ, ಈ ಕಡೆನೂ ಜಗ್ಗುತ್ತೆ. ಯಾವ ಕಡೆ ಹೋಗ್ಬೇಕು ಅಂತಾನೆ ಗೊತ್ತಾಗಲ್ಲ. ಹಂಗ ಮಾಡಿ ಇಟ್ಬಿಡುತ್ತೆ. ಹೆಂಗ್ ಮಲ್ಲಿಗೂ ಹಂಗೆ ಆಗೋಗಿದೆ. ಅಪ್ಪ ನಿನ್ ಕಂಡ್ರೆ ಭಾವ ಅನ್ನೋ ಕನಿಕರ, ಅತ್ತಿಗೆ ಕಂಡ್ರೆ ಅಕ್ಕರೇ ಅನ್ನೋ ಪ್ರೀತಿ. ಯಾವ ಕಡೆ ಹೋಗ್ತಾಳೆ ಅವಳು? ಸ್ಯಾಂಡ್ವಿಚ್ ಅಲ್ಲಿ ಸಿಕ್ಕಾಕೊಂಡಂಗೆ ಆಗ್ಬಿಟ್ಟಿದೆ ಅವಳಿಗೆ. ಅಂದ್ರೆ ಈ ಸೆಂಟಿಮೆಂಟ್ ಅನ್ನೋ ಸ್ಯಾಂಡ್ವಿಚ್ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗ್ಬೇಕಷ್ಟೇ ಅವಳು. ಏನ್ ಮಾಡ್ತೀಯ ಹೇಳು? ಲವ್, ಈಗ ನಾನು ಏನು ಮಾಡಲಿ ಅದನ್ನ ಹೇಳು. ನಿನ್ನತ್ರ ಏನಾದರೂ ಐಡಿಯಾ ಇದೆಯಾ? ಬೇಜಾನಿದೆಯಮ್ಮ. ಪುಂಖವಾಗಿ ಬಿಡ್ತಾ ಹೋಗ್ತೀನಿ, ಪ್ಲೀಸ್ ನೋಟ್ ಡೌನ್. ಅದರಲ್ಲಿ ಬೆಸ್ಟ್ ಐಡಿಯಾ ಅಂತ ಇರುತ್ತಲ್ಲ, ಅದನ್ನ ಹೇಳು. ನೀನು ಹೇಳಿದ್ದನ್ನೆಲ್ಲ ನನ್ನ ಕೈಲಿ ಬರ್ಕೊಳಕ್ಕಾಗಲ್ಲ, ಅಷ್ಟು ಪುರ್ಸೊತ್ತು ಇಲ್ಲ. ಓಕೆ, ಹೇಳ್ತೀನಿ, ಕೇಳಿಸ್ಕೊ. ಹೇಳು. ಗಿಳ, ಈಗ ನೀನು ಮಲ್ಲಿ ಹಿಂಗಂದ್ಲು, ಅತ್ತಿಗೆ ಹಿಂಗಂದ್ರು ಅಂತ ಒಂದೇ ಕಣ್ಣಲ್ಲಿ ಅಳೋ ಪರಿಸ್ಥಿತಿ ಇಲ್ಲ. ಆ ವಿಷಯ ನಂಗೆ ಬಿಟ್ಟ. ಪ್ರತಿಯೊಂದು ರೋಡ್ಗೂ ಕ್ರಾಸ್ ರೋಡ್ ಅಂತ ಇರುತ್ತೆ, ಬೈಪಾಸು, ಅಂಡರ್ ಪಾಸು, ಫ್ಲೈಓವರ್ ಇರುತ್ತಲ್ವಾ? ಅದೇ ಥರನೇ ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ನಾವು ಹುಡುಕಬೇಕಷ್ಟೆ. ಒಂದು ವಿಷಯ ತಿಳ್ಕೊಳ್ಳೋ ನೋಡ, ಟಿವಿಗಿಂತ ರಿಮೋಟ್ ಮುಖ್ಯ, ಬಲ್ಬ್ಗಿಂತ ಸ್ವಿಚ್ ಮುಖ್ಯ. ಯಾರ ರಿಮೋಟು ಯಾರ ಕೈಲಿದೆ ಅಂತ ತಿಳ್ಕೋಬೇಕು. ಯಾವ ಸ್ವಿಚ್ ಹಾಕಿದ್ರೆ ಯಾವ ಬಲ್ಬ್ ಆನ್ ಆಗುತ್ತೆ ಅಂತ ತಿಳ್ಕೋಬೇಕು. ಸುಮ್ಮನೆ ನಾವು ಹೋಗ್ಬಿಟ್ಟು ಬೆಡ್ರೂಮ್ ಲೈಟ್ ಹಾಕ್ಬಿಟ್ಟು ಇದೇನಿದು ಬಾತ್ರೂಮ್ ಕತ್ಲಾಗೈತಲ್ಲ, ಲೈಟ್ ಆಗೇನಾಗಿಲ್ವಲ್ಲ ಅಂತ ಹುಡುಕ್ಬಾರ್ದು. ಬಾತ್ರೂಮ್ದೇ ಸ್ವಿಚ್ ಹಾಕ್ಬೇಕು. ಅಂಡರ್ಸ್ಟ್ಯಾಂಡ್? ಈ ವಿಷಯಕ್ಕೆ ಬರ್ತೇ ಬರಲ್ಲ. ಬರ್ತಾನೆ ಇದೀನಿ, ಇನ್ನೇನು ರೀಚ್ ಆಗ್ತಾ ಇದೆ ಅಷ್ಟೇ ಡಿಸ್ಟರ್ಬ್ ಮಾಡಿದಾಗ. ನೋಡಿ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಹೇಳು.